ದೇವನಹಳ್ಳಿ ಜೆಡಿಎಸ್ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಕಾಂಗ್ರೆಸ್ ಅಡ್ಡಿ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಕಾಂಗ್ರೆಸ್ ಪಕ್ಷ ಅಡ್ಡಿಯಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಮಹಿಳಾ ಘಟಕದಿಂದ ದೇವನಹಳ್ಳಿ ತಾಲೂಕು ಕಚೇರಿ ಪ್ರತಿಭಟನೆ ನಡೆಸಿದ್ರು. ಜೆಡಿಎಸ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ, ಕಾಂಗ್ರೆಸ್ ಪಕ್ಷ ಸ್ತ್ರೀ ವಿರೋಧಿ, ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಎನ್ಡಿಎ ಆಶಯಕ್ಕೆ ಧಕ್ಕೆ ಉಂಟು ಮಾಡಿದೆ ಅಂತ ಕಿಡಿಕಾರಿದ್ರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಟೀಕಿಸಿದರು. ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಪ್ರಮುಖ ಪಾತ್ರ ವಹಿಸಿದೆ ಎಂದು ಆರೋಪಿಸಿದ ಜೆಡಿಎಸ್, ರಾಜ್ಯದಾದ್ಯಂತ ಮುಂದೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಒಳಗಾದ ಕಾಂಗ್ರೆಸ್ಗೆ, ಮಹಿಳಾ ಮೀಸಲಾತಿ ವಿರೋಧಿಸಿದ ಕಾಂಗ್ರೆಸ್ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಏಕೆಂದರೆ ಇವತ್ತು ಮಹಿಳಾ ಮೀಸಲಾತಿ 33% ಮೀಸಲಾತಿ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸೋದ್ರ ಬಗ್ಗೆ ಇವತ್ತು ನರೇಂದ್ರ ಮೋದಿ ಸೆಷನಲ್ಲಿ ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಮೀಸಲಾತಿ ಕೊಡುವುದನ್ನು ತಡೆ ಹೊಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಮುಂದುವರಿತಾ ಇದ್ದಾಳೆ. ಇವತ್ತು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದ್ರೆ ಮಹಿಳೆಯರು ಗೌರವ ಸಿಗಬೇಕಂತ ನರೇಂದ್ರ ಮೋದಿ ಹೇಳಿದ್ರಿಂದ ಇವತ್ತು ತಡೆ ಹಿಡಿದ್ರಿಂದ ಇವತ್ತು ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶ ಕೊಡದೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಸಹ ಇವತ್ತು ಮಹಿಳೆಯರು ಯಾವುದೇ ರೀತಿ ಮತದಾನ ಮಾಡಬಾರ್ದು. ಇವತ್ತು ಗ್ಯಾರಂಟಿ ಬಾಗಿಲ ಮೂಲಕ ಅವರು ಇವತ್ತು ಗ್ಯಾರಂಟಿ ಬಾಗಿಲು ವೋಟ್ ಬ್ಯಾಂಕ್ ಮಾತ್ರ ಇವತ್ತು ಗ್ಯಾರಂಟಿ ಬಾಗಿಲು ಕೊಟ್ಟಿದ್ದಾರೆ. 2000 ಕೊಡೋದಿರ್ಬೋದು, ಬಸ್ ಪಾಸ್ ಉಚಿತವಾಗಿರ್ಬೋದು, ಎಲ್ಲ ಸಹ ಮತ ಬ್ಯಾಂಕ್ ಆಗಿ ಮಾಡಿರೋದು. ಆದರೆ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಮುಂದುವರೆಯೋದಕ್ಕೆ ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗವಹಿಸೋದಾಗ್ಬೋದು, ಇನ್ನೂ ಯಾವ ಕ್ಷೇತ್ರದಲ್ಲಿ ಮಹಿಳೆ ಮುಂದುವರಿಬಾರ್ದು ಅಂತ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿಯನ್ನು ತಡೆ ಇಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮಹಿಳೆಯರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ನಾವು ಮುಂದೆ ಬರುವಂಥ ರಾಜಕೀಯ ಎಲೆಕ್ಷನ್ ಇರೋದು ಮಹಿಳೆಯರಿಗೆ ಮತದಾನ ಮಾಡಬಾರ್ದು. ಮತದಾನ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ನೀವೇ ವಂಚನೆ ಮಾಡ್ಕೊಳ್ಳೋಕ್ಕಾಗ್ತದೆ. ಆದ್ದರಿಂದ ಇವತ್ತು ದೇವೇಗೌಡ ಅಪ್ಪಾಜಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನು ತಂದು ಸರ್ಕಾರಿ ಹುದ್ದೆಗಳಿರ್ಬೋದು, ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಮೂಲಕ ಮಹಿಳಾ ಮೀಸಲಾತಿ ತಂದಿದ್ದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಹಾಗೆ ಸರ್ಕಾರಿ ಹುದ್ದೆಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆ ಮುಂದುವರೆಯೋದಕ್ಕೆ ಅವರು ಸಹ ಸಮಾಜದಲ್ಲಿ ಮುಂದುವರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವೇಗೌಡ ಅಪ್ಪಾಜಿಯವರು. ಆದ್ದರಿಂದ ಇವತ್ತು ಮಹಿಳೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು 18 ವರ್ಷ ಪ್ರಧಾನಮಂತ್ರಿ ಅವರು ಮಹಿಳೆ ಪರ ಯಾವುದೇ ಒಂದು ಕಾನೂನುಗಳನ್ನಾಗಲಿ ಅವರು ಮಸೂದೆಗಳಾಗಿ ಮಂಡನೆ ಮಾಡಲಿಲ್ಲ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ದೇವನಹಳ್ಳಿ ತಾಲೂಕು ಮಹಿಳಾ ಘಟಕದಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ, ಮೀಸಲಾತಿ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಹಿಳೆಯರು
ಮತದಾನ ಮಾಡಬಾರ್ದು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ರಾಜ್ಯ ಸರ್ಕಾರ. ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಈ ಪ್ರಸ್ತಾಪವನ್ನು ಮುಂದೆ ಇಟ್ಟರು. ಆ ಒಂದು ಸಂದರ್ಭದಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಆ ವಿರೋಧ ಪಕ್ಷದ ನಾಯಕರು ಸೇರಿ ಒಟ್ಟಾಗಿ ಈ ಮೀಸಲಾತಿಯನ್ನು ಇದು ಜಾರಿಗೆ ತರೋದಕ್ಕೆ ಅವಕಾಶ ಮಾಡಿಕೊಂಡೆ ಆ ಸದನದಲ್ಲಿ ಬೀಳಿಸಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಮಹಿಳೆಯರಿಗೆ ಕೇವಲ 2,000 ರೂಪಾಯಿ ಕೊಟ್ಟು ಅವರಿಗೆ ನಂಬಿಸಿ ಇವತ್ತು ಮಹಿಳೆಯರಿಗೆ ಶಾಶ್ವತವಾದಂಥ ಒಂದು ಯೋಜನೆಯನ್ನು ನಮ್ಮ NDA ಮೈತ್ರಿಕೂಟ ಪಕ್ಷ ಕೇಂದ್ರದಲ್ಲಿ ಜಾರಿಗೆ ತರಲು ಹೊರಟಿದ್ದಂಥ ಸಂದರ್ಭದಲ್ಲಿ ಅದನ್ನು ಹೇಗಾದರೂ ಮಾಡಿ ತಡೆ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಅವಕಾಶ ಕೊಡಬಾರದು ಅನ್ನೋ ಉದ್ದೇಶದಿಂದ ನಿನ್ನೆ ಆ ಮಂಡನೆಯ ಮಸೂದೆಯನ್ನು ಸೋಲಿಸಿದ್ದಾರೆ. ಆದರೆ ಇವತ್ತು ದೇವೇಗೌಡ ಅಪ್ಪಾಜಿಯವರು ಭಾಳ ವರ್ಷಗಳ ಹಿಂದೆಯೇ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕಂತ ಹೋರಾಟ ಮಾಡಿದರು. ಅದೇ ರೀತಿ ಮೋದಿಜಿಯವರು ಇವತ್ತು ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ 33% ಶೇಕಡ 33ರಷ್ಟು ಮೀಸಲಾತಿಯನ್ನು ಕೊಡಬೇಕು, ಮಹಿಳೆಯರು ಎಲ್ಲ ರಂಗಗಳಲ್ಲಿ ಮೇಲ್ ಬರಬೇಕು ಅನ್ನೋ ಅವರ ಉದ್ದೇಶಕ್ಕೆ ತಡೆಯೊಡ್ಡಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳಿಗೆ ನಾವು ಇವತ್ತು ಧಿಕ್ಕಾರವನ್ನು ಕೂಗಿ ಇವತ್ತು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮೆಲ್ಲ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷತೆಯಾದ ಮೀನಾಕ್ಷಿ ಅಮ್ಮನವರು ಮತ್ತು ನಮ್ಮ ಎಲ್ಲ ಮಹಿಳಾ ಘಟಕದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮೇಡಮ್ನವರು ಒಟ್ಟಿಗೆ ಸೇರಿ ಇವತ್ತು ಒಂದು ಮೆಮೊರಾಂಡಮ್ ಕೊಡೋದ್ರ ಮೂಲಕ ನಾವು ಏನು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಅವರು ಯಾವ ರೀತಿ ನಾಟಕ ಆಡ್ತಾರೆ ಅನ್ನೋದನ್ನು ಸಾರ್ವಜನಿಕರು ನಿಮ್ಮ ಮುಖಾಂತರ ಸಾರ್ವಜನಿಕರು ತಿಳಿಸುವಂಥ ಮಹಿಳೆಯರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ.